ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಮಳೆಗೆ ಹೆಚ್ಚಿದಂತ ಸಮಸ್ಯೆಗಳು. ವರುಣನ ಅಬ್ಬರಕ್ಕೆ ರಸ್ತೆಗಳು ಮುಳುಗಿ ಉಕ್ಕಿ ಹರಿದಂತ ಚರಂಡಿ. ಅಂಗಡಿ ಮಳಿಗೆಗಳಿಗೆ ನೀರು ನುಗ್ಗಿ ವರ್ತಕರು ಪಾಪ ಪರದಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕೊಪ್ಪ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಧಾರಾಕಾರ ಮಳೆಗೆ ರಸ್ತೆ ಬದಿಯಲ್ಲಿ ನಿಂತ ವಾಹನ ಸವಾರರು ಹೀಗಾಗಿ ಜಲಾವೃತಗೊಂಡಿರುವಂತ ರಸ್ತೆಗಳಿಂದಾಗಿ ವಾಹನ ಸವಾರರು ಪರದಾಡ್ಬಿಟ್ಟಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿ ಮಾಡಿ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಪ್ರತಿನಿತ್ಯವೂ ಓಡಾಡುವಂತ ವಾಹನ ಸವಾರರು ವರ್ತಕರು ಪರದಾಡುವಂತ ಪರಿಸ್ಥಿತಿ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದಿರಬಹುದು, ರಸ್ತೆಗಳು ಜಲಾವೃತಗೊಳ್ಳೋದಿರಬಹುದು. ಈ ರಸ್ತೆಗಳು ಜಲಾವೃತಗೊಳ್ಳೋದ್ರಿಂದ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಪ್ರತಿ ಬಾರಿ ಮಳೆಯಾದಾಗಲೂ ಇಂಥದ್ದೇ ಪರಿಸ್ಥಿತಿ. ಮಂಡ್ಯ ಜಿಲ್ಲೆಯಲ್ಲಿ ರಾತ್ರಿ ಸುರಿದಂಥ ಮಳೆಗೆ ಅವಾಂತರಗಳು ಹೆಚ್ಚಾಗ್ಬಿಟ್ಟಿವೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕೊಪ್ಪ ರಸ್ತೆ ಸಂಪೂರ್ಣ ಜಲಾವೃತಗೊಂಡ್ಬಿಟ್ಟಿದೆ. ಸಾರ್ವಜನಿಕರು ಈ ದೃಶ್ಯಗಳನ್ನು ನೋಡಿ ಪ್ರತಿ ಬಾರಿಯೂ ಕೂಡ ಹಿಡಿ ಶಾಪ ಹಾಕ್ತಿದ್ದಾರೆ. ಮಳೆ ಬಂದರೆ ಸಾಕು, ನಾವು ಈ ರೀತಿಯಾಗಿ ಅವಾಂತರಗಳಿಗೆ ಸಿಲುಕಾಕೊಳ್ಬೇಕು. ಎಷ್ಟೇ ಹೇಳಿದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ. ಸದ್ಯ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿಬಿಟ್ಟಿದೆ. ವಾಹನ ನಿಲ್ಲಿಸಿದ್ರೂ ಕೂಡ ವಾಹನಗಳ ಪರಿಸ್ಥಿತಿ ಏನು ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಈ ರೀತಿಯಾಗಿ ನೀರು ನುಗ್ಗಿಬಿಟ್ರೆ ಅಂಗಡಿಗಳು ಕೂಡ ಜಲಾವೃತಗೊಂಡಿದ್ದಾವೆ. ಮತ್ತೊಂದು ಕಡೆ ವಾಹನಗಳಿಗೂ ಅಫೆಕ್ಟ್ ಆಗ್ತಾ ಇದೆ. ರಸ್ತೆಗಳ ಮೇಲೂ ಕೂಡ ನೀರು ನಿಂತಿರೋದ್ರಿಂದ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಇದು ಬರೀ ಮಂಡ್ಯ ಪರಿಸ್ಥಿತಿ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಹಣೆಬರ. ಮೊದಲು ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳಂದರೆ ಕುಡಿಯೋ ನೀರು, ಟಾರು, ಜೊತೆಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು. ಇನ್ನು ಆರೋಗ್ಯ, ಶಿಕ್ಷಣ ಇವಂತೂ ಕೇಳೋದೇ ಬೇಡ, ಬಿಸ್ನೆಸ್ ಆಗಿಬಿಟ್ಟಿದ್ದಾವೆ. ಹೀಗಾಗಿ ಮಳೆ ಬಂದ ಸಂದರ್ಭದಲ್ಲಿ ಪ್ರತಿ ಬಾರಿನೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನರು ಪರದಾಡುವಂಥ ಪರಿಸ್ಥಿತಿ. ಸದ್ಯ ಕೊಪ್ಪ ರಸ್ತೆ ಪೂರ್ತಿ ಜಲಾವೃತ ಆಗ್ಬಿಟ್ಟಿದೆಯಂತೆ. ಅಲ್ಲಿರುವಂಥ ಶಾಸಕರು, ಜನಪ್ರತಿನಿಧಿಗಳು ಹೋಗಿ ನೋಡಿ ಏನಾಗಿದೆ ಪರಿಸ್ಥಿತಿ, ಹೇಗೆ ಸರಿಪಡಿಸಬಹುದು ಅಂತ.